ಬೇರೆಯವರು ಚೆನ್ನಾಗಿರಬೇಕು ಅಂಥೇಳಿ ನದಿಗಳು ಹರಿತವೆ. ಪರೋಪಕಾರಾಯ ದುಹಂತಿ ಗಾವಃ. ಅವೆಲ್ಲ ಗೋಶಾಲೆ ಮಾಡಿದ್ದೇವೆ. ಆಗ ಕರುಗಳಾಗ್ತವೆ, ಹಾಲು ಕೊಡುತ್ತೆ. ನಾವು ಬಳಸೋದೆಲ್ಲ ಮಠದಲ್ಲಿ, ಆದರೆ ಹಾಲು ಕೊಡುತ್ತೆ. ತನ್ನ ಹಾಲನ್ನು ತಾನೇ ಕುಡಿಯೋದಿಲ್ಲ. ಅದು ತನ್ನ ಕರುವಿಗಾಗಿ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗಾಗಿ ಆ ಹಾಲನ್ನು, ತನ್ನ ರಕ್ತದ ಅಷ್ಟೂ ಸಾರಾಂಶವನ್ನು ಹಾಲನ್ನಾಗಿ ಮಾರ್ಪಾಡು ಮಾಡಿ ಒಂದು ಹಸು ಕೊಡುತ್ತೆ. ಪರೋಪಕಾರಾಯ ದುಹಂತಿ ಗಾವಃ. ಪರರ ಉಪಕಾರಕ್ಕೋಸ್ಕರವಾಗಿ ತಾನು ತನ್ನ ಕರ್ತವ್ಯವನ್ನು ಮಾಡುತ್ತಾ ಇದೆ ಹಸು, ಗಾವಃ. ಹಾಗಾದರೆ ಮನುಷ್ಯನಾಗಿರ್ತಕ್ಕಂಥವನು ಏನು ಮಾಡಬೇಕು? ಪಶು ಪಕ್ಷಿಗಳು ಪರರ ಉಪಕಾರಕ್ಕೋಸ್ಕರವಾಗಿ ಸೇವೆ ಮಾಡ್ತಾ ಇದ್ದಾರೆ. ನದಿಗಳು ಪರರಿಗೆ ಒಳ್ಳೆಯದಾಗಲಿ ಅಂತೇಳಿ ಹರಿತಾ ಇದ್ದಾವೆ. ಹಾಗೆಯೇ ಕೋಟಿ ಕೋಟಿ ಗಿಡ ಮರಗಳು ನಮಗೆ ಆಶ್ರಯವನ್ನು ಕೊಡ್ತವೆ, ಫಲವನ್ನು ಕೊಡ್ತವೆ, ನೆರಳನ್ನು ಕೊಡ್ತವೆ, ಗಾಳಿಯನ್ನು ಕೊಡ್ತವೆ, ಹೂಗಳನ್ನು ಕೊಡ್ತವೆ. ಅವು ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಕೊಡ್ತವೆ. ಪರೋಪಕಾರಾಯ ವಹಂತಿ ನದ್ಯಃ ದುಹಂತಿ ಗಾವಃ. ಪರೋಪಕಾರಾಯ ಫಲಂತಿ ವೃಕ್ಷಃ. ಹಾಗಾದರೆ ನಮ್ಮದೇನು ಕೆಲಸ? ಅವರು ಹೇಳ್ತಾರೆ, ಪರೋಪಕಾರಾರ್ಥಮಿದಂ ಶರೀರ. ಈ ಶರೀರ ಇರೋದೇ ಭಗವಂತನನ್ನು ಹುಡುಕಲಿಕ್ಕಾಗಿ, ಭಗವಂತನನ್ನು ಸೇರುವುದಕ್ಕಾಗಿ, ಮತ್ತು ಯಾರು ನೊಂದಿದ್ದಾರೋ, ನೋವಿನಲ್ಲಿದ್ದಾರೋ ಅವರ ಹೃದಯದಲ್ಲಿ ಭಗವಂತನನ್ನು ಕಾಣುವುದಕ್ಕಾಗಿ.